ಜೋಡಿ ಹಕ್ಕಿಯು. ಎಲ್ಲ ಸುಳ್ಳು ಅಕ್ಕವ್ರೆ. ಅವಳು ಬಂದಿರೋದೇ ದೊಡ್ಡ ಮನೆಗೆ. ಹ್ಞೂ ಅಕ್ಕ, ಅದು ಸುಮ್ಕೆ ಬಂದಿಲ್ಲ, ನಮ್ಮ ಮನೆಯಾಗೆ ಪತ್ತೆದಾರಿ ನಡ್ಸಕ್ ಬಂದವಳೆ. ಏನೇ ಹೇಳ್ತಿದ್ಯಾ? ಹೌದು ಕಣಕ್ಕ, ಅವಳು ಜಾನಕಿ ಇಬ್ರು ಮಾತಾಡ್ತಿದ್ದನ್ನ ನಾನೇ ಕೇಳಿಸ್ಕೊಂಡೆ. ಶಾರದಕ್ಕ, ಇನ್ನೂ ಎದ್ದೇ ಇದ್ದೀರಾ? ಇನ್ನೇನು ಮನೆ ಕಳಕ್ಕೆ ಹೋಯ್ತಾ ಇದ್ದೆ. ಮನೆ ಕಳಕ್ಕೆ ಹೋಗೋಕ್ಕೂ ಮುಂಚೆ ದ್ಯಾವ್ರ ಕೈ ಮುಗಿಯೋದು ರೂಢಿ. ಎಲ್ರಿಗಿಂತ ಮೊದಲು ಎದ್ದೇಳೋದು ನೀವೇ, ಎಲ್ರಿಗಿಂತ ಲೇಟಾಗಿ ಮಲಗೋದು ನೀವೇ. ಎಷ್ಟು ಕೆಲಸ ಮಾಡ್ತೀರಾ? ಆಯಾಸ ಆಗಲ್ವಾ ನಿಮಗೆ? ನಾನೇನು ಸ್ಯಾನೆ ಕೆಲಸ ಮಾಡೋಕ್ಕಿಲ್ಲ ಕಣವ. ಅದ್ರಾಗೂ ಹಿರಿ ಸೊಸೆ ಬಂದ್ಮ್ಯಾಕೆ ಇನ್ನೂ ಆರಾಮಯ್ಯ. ಓ ಹೌದಾ? ಹಾಗಾದರೆ ಜಾನಕಿ ಮನೆಗೆ ಚೆನ್ನಾಗಿ ಹೊಂದ್ಕೊಂಡಿದ್ದಾಳೆ ಅಂತ ಆಯಿತು. ಓ, ಜಾನಕಿ ಅಲ್ಲದೆ ಬೇರೆ ಯಾರಾನ ಈ ಮನೆಗೆ ಹಿರಿ ಸೊಸೆಯಾಗಿ ಬಂದಿದ್ರೆ ಈ ಸಂದಾಗಿ ಅನುಸರಿಸ್ಕೊಂಡು ಹೋಯ್ತಿದ್ರೋ ಇಲ್ವೋ. ನಮ್ಮ ರಾಮಂಗೆ ಏನು ಮಾಡಿಸಿದ್ದು ಹುಡುಗಿ ಶಾನೆ ಬುದ್ಧಿವಂತೆ, ಎಲ್ಲರನ್ನೂ ಅರ್ಥ ಮಾಡ್ಕೋತಾಳೆ. ಒಳ್ಳೇದು ಶಾರದಕ್ಕ. ಆದರೆ ನೀವು ನಂದಿತ್ ಅವ್ರ ಬಗ್ಗೆ ಏನೂ ಹೇಳಲೇ ಇಲ್ಲ. ಅವರು ಕೂಡ ಸಂದಕ್ಕೆ ಹೊಂದ್ಕೊಂಡವ್ರೆ, ಅವರು ಕೂಡ ಸಹಾಯ ಮಾಡ್ತಾರೆ. ಆದರೂ ಜಾನಕಿ ಅಷ್ಟು ಬರಲ್ಲ ಅಲ್ವಾ? ಹಂಗೇನಿಲ್ಲ, ಇಬ್ಬರು ಒಳ್ಳೆಯವ್ರಯ್ಯ. ಕಿರಿ ಸೊಸೆ ಹೊಸಿ ಅಟ ಅಷ್ಟೇಯ. ಶಾರದಕ್ಕ, ಯಾರನ್ನೂ ಬಿಟ್ಕೊಡಲ್ಲ ಅಲ್ಲ ನೀವು? ನನಗೆ ಈ ದೊಡ್ಡ ಮನೆ ಸಂದಾಕಿರಬೇಕು ಅಂತ ಆಸೆ ಕಣವ. ಯಾರಿಗೂ ಯಾವುದೇ ಕಾರಣಕ್ಕೂ ಮನಸ್ತಾಪ ಬರಬಾರ್ದು, ಎಲ್ಲರೂ ಸಂತೋಷವಾಗಿರಬೇಕು. ಅದೇ ನನ್ನ ಆಸೆ ಕಣವ. ನಿಮ್ಮ ಆಸೆ ದೇವರಲ್ಲಿ ನಿಮ್ಮ ಪ್ರಾರ್ಥನೆಯಿಂದನೇ ಇವತ್ತಿಗೂ ದೊಡ್ಡ ಮನೆ ಇಷ್ಟು ಚೆನ್ನಾಗಿರೋದು. ಸರಿ ಕಣವ, ನೀನು ಹೋಗಿ ಮನಿಕೋ. ನನಗೆ ಬೆಳಿಗ್ಗೆ ಸ್ಯಾನೆ ಕೆಲಸ ಐತೆ, ಬರ್ತೀನಿ. ನಮ್ಮರೆ ಪ್ರತಿಭಾಕರು ನಿಮ್ಮ ಮಾತಾಡ್ಕೊ ಹೋದ್ರು ತಾನೆ, ನೀವು ಯಾಕೆ ತಲೆ ಕೆಡಿಸ್ಕೊತೀರಾ? ಆರಾಮಾಗಿ ಮನೆ ಕಳಿ. ಈ ಸ್ಕೂಲ್ ಟೆನ್ಷನ್ನು, ನಿಮ್ಮ ಅಪ್ಪನ ಚಿಂತೆ, ಇದೆಲ್ಲದ್ರ ಮಧ್ಯೆ ನೀವು ಸರಿಯಾಗಿ ನಿದ್ದೆನೇ ಮಾಡಿಲ್ಲ. ರಾಮವ್ರೆ, ಏನು? ಬನ್ನಿ ಇಲ್ಲಿ. ಇಲ್ಗ? ಬನ್ನಿ ಎಂದೆ. ಬಂದೆ. ಹತ್ರ ಬನ್ನಿ. ಬಂದೆ. ಸರಿ ಕೂತ್ಕೊಳ್ಳಿ. ಕೂತ್ಕೊಂಡೆ. ನಮ್ಮ ಕಷ್ಟಗಳನ್ನ ಬೇರೆಯವ್ರ ಜೊತೆ ಹಂಚ್ಕೋಬೇಕಾದ್ರೆ ನಾನು ಏನು ಮಾಡಬೇಕು ಅಂತ ಹೇಳಿದ್ದೆ, ನಿಮ್ಗದು ನೆನಪಿದ್ಯಾ? ಎಲ್ಲಿ ನಿಮ್ಮ ಕೈ ಕೊಡಿ. ಕೈ ಕೊಡಿ ಎಂದೆ.
ಎಷ್ಟೇ ಕಷ್ಟ ಬಂದರೂ ಎಷ್ಟೇ ಬೇಜಾರಾದರೂ ನೀವು ನನ್ನ ಜೊತೆಗಿದ್ರೆ ಸಾಕು. ನನಗೋಸ್ಕರ ನೀವು ಯಾಕೆ ಇಷ್ಟೊಂದು ಕಷ್ಟಪಡ್ತಿದ್ದೀರಾ? ನನ್ನ ಜೀವಕ್ಕೆ ನೋವಾದಾಗ ನಾನೇ ತಾನೇ ನೋಡ್ಕೋಬೇಕು. ನನಗೆ ನಾವು ಮರದ ಕೆಳಗಡೆ ಕುಂತ್ಕೊಂಡಿದ್ವಲ್ಲ ಅದು ಗೆಪ್ತಿ ಆಯ್ತೈತೆ. ಕಷ್ಟದ ಸಮಯದಲ್ಲೆಲ್ಲ ಹೀಗೆ ಹೊರ್ಕೋಕೆ ನಿಮ್ಮ ಭುಜ ಕೊಡ್ತೀರಾ ಅಲ್ವಾ? ಇಲ್ಲ. ಯಾಕೆ? ಯಾಕಂದರೆ ಕಷ್ಟನೇ ಬರದಿರಾಗ ನೋಡ್ಕೊತೀನಿ. ಸರಿ, ಮನೆ ಕಳಿ, ಟೈಮ್ ಆಯ್ತು. ಗುಡ್ ನಿದ್ದೆ. ನಿಮಗೂ ಅದಯ ಗುಡ್ ನಿದ್ದೆ. ಮನೆ ಕಳಿ. ಹಲೋ ಪುನೀತ್, ರಿಪೋರ್ಟ್ ಬಂತಾ? ಎಸ್ ಮೇಡಮ್, ನೀವು ಹೇಳ್ದಂಗೆ ಒಂದು ಕಾಪಿ ಸ್ಕೂಲ್ಗೆ, ಇನ್ನೊಂದು ಕಾಪಿ ಪೊಲೀಸ್ ಸ್ಟೇಷನ್ಗೆ ತಲುಪಿಸಿದ್ದೀನಿ. ಥ್ಯಾಂಕ್ ಯು. ತಗೊಳ್ಳಿ ಮೇಡಮ್, ನಾನು ಬರ್ತೀನಿ ಮೇಡಮ್. ರಿಪೋರ್ಟ್ ಪ್ರಕಾರ ಬೇರೆ ಪೆನ್ನಿಂದ ಯಾರೋ ಅವಸರವಾಗಿ ಮಾರ್ಕ್ಸ್ನ ತಿದ್ದಿದ್ದಾರೆ ಅಂತಿದೆ. ಹೊರಗಡೆ ಯಾರಾದರೂ ತಿದ್ದಿದ್ರೆ ಅವ್ರು ಅವಸರವಾಗಿ ತಿದ್ದೋ ಅವಶ್ಯಕತೆ ಇರಲಿಲ್ಲ. ಆದರೆ ಇದನ್ನು ಯಾರೋ ತುಂಬ ಹತ್ತಿರದವರೇ ಭಯದಲ್ಲಿ ತಿದ್ದಿದ್ದಾರೆ. ಹತ್ತಿರದವರು ಯಾರಿರ್ಬೋದು? ಜಾನಕಿ, ನೀನು ಪೇಪರ್ ಎಲ್ಲಿ ಕರೆಕ್ಟ್ ಮಾಡ್ತಿದ್ದೆ ಅಂತ ಹೇಳಿದೆ? ಇಲ್ಲೇ ಕರೆಕ್ಟ್ ಮಾಡ್ತಾ ಇದ್ದೆ. ಇಲ್ಲಿ ಅಂದರೆ ಐ ಮೀನ್ ಎಲ್ಲಿ ಕೂತ್ಕೊಂಡು ಮಾಡ್ತಿದ್ದೆ? ಇಲ್ಲೇ ಬೆಡ್ ಮೇಲೆ, ಅಂದರೆ ಮೊದಲು ಬೆಡ್ ಮೇಲೆ ಕೂತ್ಕೊಂಡು ಕರೆಕ್ಟ್ ಮಾಡ್ತಾ ಇದ್ದೆ. ರಾಮು ಟೇಬಲ್ ತಂದ್ಕೊಟ್ಮೇಲೆ ಇಲ್ಲಿ ಕೂತ್ಕೊಂಡು ಕರೆಕ್ಟ್ ಮಾಡ್ತಾ ಇದ್ದೆ. ನೀನು ಕರೆಕ್ಟ್ ಮಾಡ್ತಿರ್ಬೇಕಾದ್ರೆ ರೂಮ್ಗೆ ಯಾರ್ಯಾರು ಬಂದರು? ಎಲ್ಲರೂ ಬಂದು ಹೋಗ್ತಾಯಿದ್ರು. ಐ ಮೀನ್ ನಿನ್ನ ಜೊತೆ ಯಾರಿದ್ರು? ನನ್ನ ಜೊತೆ ಅವ್ರಿಗೆ ಕಾಲು ಏಟಾದಾಗ ಅವರೆಲ್ಲೇ ಕುತ್ಕೊಂಡಿದ್ರು. ನೀನು ಕರೆಕ್ಟ್ ಮಾಡಬೇಕಾದ್ರೆ ತುಂಬ ಡಿಸ್ಟರ್ಬ್ ಆದ್ಯಾ? ಇಲ್ಲ ಇಲ್ಲ, ಹಾಗೇನೂ ಇಲ್ಲ. ಓಕೆ ಜಾನಕಿ, ಇಫ್ ಯು ಡೋಂಟ್ ಮೈಂಡ್ ನಂಗೊಂದು ಕಪ್ ಕಾಫಿ ತಂದು ಕೊಡ್ತೀಯಾ? ಶೋರ್, ತರ್ತೀನಿ. ಥ್ಯಾಂಕ್ ಯು. ಜಾನಕಿ, ನನಗೆ ಒಂದು ಕಪ್ ಕಾಫಿ ತಂದು ಕೊಡೋಕ್ಕಾಗತ್ತಾ?
ಸಾಹೇಬ್ರೆ, ರಾಮಣ್ಣ, ಅಶೋಕ್, ಶಾರದಕ್ಕ, ಎಲ್ಲರೂ ಬನ್ನಿ. ಏನಮ್ಮ? ಏನಾಯ್ತು? ರಾಮಣ್ಣ ಅವರೇ, ಗಾಬರಿ ಪಡೋ ಥರ ಏನೂ ಇಲ್ಲ. ನೀವು ಅಂದ್ಕೊಂಡ ಹಾಗೆ ಜಾನಕಿ ಅವ್ರದ್ದು ಇದರಲ್ಲಿ ಏನೂ ತಪ್ಪಿಲ್ಲ. ಜಾನಕಿ ಅವ್ರು ಕರೆಕ್ಟ್ ಮಾಡಿರೋ ಪೇಪರ್ನ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ಗೆ ಕಳಿಸಿದ್ದೆ. ಅದರಲ್ಲಿ ಗೊತ್ತಾಗಿದ್ದೇನು ಅಂದರೆ ಅದನ್ನು ಯಾರೋ ತಿದ್ದಿದ್ದಾರೆ ಅಂತ. ಸತ್ವಿ. ಜಾನಕಿ ಯೂಸ್ ಮಾಡಿರೋ ಪೆನ್ನಿಗೂ ತಿದ್ದಿರೋ ಪೆನ್ನಿಗೂ ತುಂಬ ವ್ಯತ್ಯಾಸ ಇದೆ. ಇಲ್ಲ, ನನ್ನ ಕರೆಕ್ಷನ್ಗೆ ಈ ಪೆನ್ನ ಬಿಟ್ಟು ಬೇರೆ ಯಾವ ಪೆನ್ನು ಯೂಸ್ ಮಾಡಲ್ಲ. ಹ್ಞೂ, ಕರೆಕ್ಟು. ಏಯ್, ಏನಿಲ್ಲ ಕರೆಕ್ಟು? ಅಪ್ಪಯ್ಯ, ಜಾನಕಿಯವರು ಇದನ್ನೇ ಹೇಳ್ತಿದ್ರು. ಅವರು ಯಾವಾಗಲೂ ಪೇಪರ್ ಕಲೆಕ್ಷನ್ ಮಾಡುವಾಗ ಒಂದೇ ಪೆನ್ ಬಳಸೋದು ಅಂತ ಹೇಳ್ತಿದ್ರು ಅಲ್ವಾ ನಮ್ಮವ್ರೆ? ಅಲ್ಲ 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 ಅಲ್ಲ, ಹಂಗಾರೆ ನೀನೇ ಇದನ್ನ ಕಂಡುಹಿಡಿಬೋದಿತ್ತಲ್ಲ. ಪ್ರತಿಭಾ, ಇದರಲ್ಲಿ ಜಾನಕಿ ತಪ್ಪಿಲ್ಲ ಅಂತ ಎಲ್ರಿಗೂ ಗೊತ್ತಿದೆ. ಆದರೆ ನಿಮಗೆ ಚೆನ್ನಾಗಿ ಗೊತ್ತಿರೋರು. ನಿಮ್ಮ ವಿರುದ್ಧ ದ್ವೇಷ ಕಟ್ಕೊಂಡಿರೋ ಕೇಶವ ನಿಮಗೆ ಅವಮಾನ ಆಗಲಿ ಅಂತ ಈ ರೀತಿ ಮಾಡಿದ್ದಾರೆ. ಅವನೇ, ಆ ಕೇಶವನೇ. ಅವನನ್ನು ಮಾತ್ರ ಸುಮ್ಮನೆ ಬಿಡಬಾರ್ದು ಮಾವ. ಇರಿ ನಂದಿತ್ ಅವರೇ, ಇರಿ. ಸದ್ಯಕ್ಕೆ ಅವನೇ ತಪ್ಪು ಮಾಡಿರೋದು ಅಂತ ನಮ್ಮ ಹತ್ರ ಯಾವ ಪ್ರೂಫು ಇಲ್ಲ. ತುಂಬ ನಾಜೂಕಾಗಿ ತಪ್ಪು ಮಾಡಿದ್ದಾನೆ. ಆದರೆ ಖಂಡಿತ ಸಿಕ್ಕಾಕೊಳ್ತಾನೆ. ಅಪ್ಪಯ್ಯ, ಆವಾಗ ಮಾತ್ರ ಸುಮ್ಕೆ ಬಿಡಬಾರ್ದು. ಪ್ರತಿಭಕ್ಕ, ಈ ವಿಷಯನ ನಾವೇ ಬಗೆಹರಿಸ್ಬೋದಿತ್ತು. ಆದರೆ ನಾವು ನಿಮ್ಮನ್ನು ಕರೆಸಿದ್ವಿ ಅಂತ ತಪ್ಪಾಗಿ ಹತ್ಕೋಬೇಡಿ. ಇಲ್ಲ ಅಶೋಕ್ ಅವರೇ, ನೀವು ನನ್ನನ್ನು ಕರೆಸಿದ್ದು ಒಳ್ಳೆಯದೇ ಆಯಿತು. ಕೆಲವೊಂದು ಸಲ ಸಮಸ್ಯೆನ ಬಿಡ್ಸೋಕ್ಕೆ ಬೇರೆಯೇ ದೃಷ್ಟಿಕೋನ ಬೇಕಾಗುತ್ತೆ. ಬೆನ್ನಕ್ಕೆ ಚುಚ್ಚಿರೋ ಮುಳ್ಳನ್ನು ಬೇರೆಯವರೇ ಬಂದು ತೆಗಿಬೇಕು. ನಾನು ಬಂದಿದ್ದ ಕೆಲಸ ಮುಗೀತು. ನಾನಿನ್ನು ಬರ್ತೀನಿ ಸಾಹೇಬ್ರೆ. ಹೇ, ಇನ್ನೊಂದೆರಡು ದಿನ ಇದ್ದೋಗು ಅಂತೀರಮ್ಮ? ಇಲ್ಲ ಸಾಹೇಬ್ರೆ, ಮನೇಲಿ ತುಂಬ ಕೆಲಸ ಇದೆ, ನಾನು ಹೋಗಲೇಬೇಕು. ಇನ್ನೊಂದು ಸತಿ ಬರ್ತೀನಿ. ಸರಿನಮ್ಮ. ನಂದಿತಾ, ಪ್ರತಿಭಾಗೆ ಅರ್ಶಿನ ಕುಂಕುಮ ಕೊಡಮ್ಮ. ಹಾಂ, ಕೊಡ್ತೀನಿ. ಬನ್ನಿ.
ಟೆಸ್ಟಿಗೆ ಕಳಿಸ್ತೀನಿ, ಆಗ ನಿಜ ಗೊತ್ತಾಗುತ್ತೆ. ಕಳಿಸ್ಲಾ? ನನಗೆ ಈ ಮನೆ ಮೇಲೆ ತುಂಬ ಅಭಿಮಾನ ಇದೆ. ಎಲ್ಲರೂ ಸಂತೋಷವಾಗಿ ಒಟ್ಟಿಗೆ ಇರಬೇಕು ಅನ್ನೋ ಆಸೆ ಇದೆ. ಅದಕ್ಕೆ ಇದನ್ನು ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ. ಯು ನನ್ನ ತಂಟೆಗೆ ಯಾರು ಬಂದರೆ ಈ ಜಾನಕಿದು ಇನ್ನೊಂದು ಮುಖ ನೋಡಬೇಕಾಗತ್ತೆ. ವಾವ್, ಇದು ಮಾತಂದ್ರೆ. ಯಾವಾಗಲೂ ಹೀಗೆ ಇರು. ನಾನು ಬರಲಾ? ಬರ್ತೀನಿ ನಂದಿತವ್ರೆ. ಸಾಹೇಬ್ರೆ, ಹೋಗಿ ಬರ್ತೀನಿ. ಹೂನಮ್ಮ ಹೋಗಿ ಬಾ. ಶಾರದಕ್ಕ, ಬರ್ತೀನಿ.